ಈ ವಾರ ಮನೆಯಿಂದ ಔಟ್ ಆಗುವವರು ಇವರೇ. ಕಡಿಮೆ ಓಟ್ ಪಡೆಯುವವರು ಯಾರು? ಈ ವಾರ ಕಾದಿದೆ ಮಿಡ್ ನೈಟ್ ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಶಾಕ್. ಈ ಬಾರಿ ಗುಂಪಾಗಿ ಮನೆಯಿಂದ ಆಚೆ ಹೋಗೋದು ಪಕ್ಕಾನ? ಇಲ್ಲಿದೆ 13ನೇ ವಾರದ ಮಹಾ ಎಲಿಮಿನೇಷನ್ ಟ್ವಿಸ್ಟ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಬಿಗ್ ಬಾಸ್ ಇದೀಗ ಕೊನೆಯ ಕೆಲ ದಿನಗಳ ಹಂತದಲ್ಲಿದೆ. ಕಳೆದ 2 ವಾರಗಳಿಂದ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಆದ್ರೆ ಪ್ರೇಕ್ಷಕರು ಕಾಯುತ್ತಿದ್ದ ಆ ಒಂದು ವಿಚಾರ ಮಾತ್ರ ಇನ್ನೂ ನಡೆದಿಲ್ಲ. ಅದುವೇ ಅಧಿಕೃತ ಎಲಿಮಿನೇಷನ್. 11ನೇ ವಾರದಲ್ಲಿ ವೋಟಿಂಗ್ ಲೈನ್ ಮುಚ್ಚಿತ್ತು. 12ನೇ ವಾರದಲ್ಲಿ ಮನೆಯಿಂದ ಹೊರಬಂದ ರಜತ್ ಮತ್ತು ಚೈತ್ರ ಕೇವಲ ಅತಿಥಿಗಳಾಗಿದ್ರು. ಆದ್ರೆ ಈ 13ನೇ ವಾರ ಬಿಗ್ ಬಾಸ್ 12ರ ಇತಿಹಾಸದಲ್ಲಿ ಒಂದು ರೋಚಕ ಎಲಿಮಿನೇಷನ್ ನಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ. ಇದೀಗ ಈ ವಾರ ಯಾರು ಹೊರ ಹೋಗಬಹುದು ಮತ್ತು ಬಿಗ್ ಬಾಸ್ ಹೂಡಿರುವ ಹೊಸ ಚಕ್ರ ವ್ಯೂಹಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ನೀವೇನಾದ್ರೂ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ಕಾವ್ಯ ಪೇರ್ನ ಆಟವನ್ನ ಇಷ್ಟಪಡುತ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವೀಕ್ಷಕರೇ, ಈ ವಾರ ಕಥೆ ಶುರುವಾಗೋದೇ ಸೀಕ್ರೆಟ್ ರೂಮ್ ನಿಂದ ಮರಳಿದ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರ ಎಂಟ್ರಿಯಿಂದ. ಇವರಿಬ್ರು ಕಳೆದ ವಾರ ಮನೆಯವರ ಅಸಲಿ ಮುಖವನ್ನ ಕನ್ನಡಿಯಂತೆ ನೋಡಿದ್ದಾರೆ. ಯಾರು ಬೆನ್ನ ಹಿಂದೆ ಚೂರಿ ಹಾಕ್ತಾರೆ, ಯಾರು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಎಂಬ ಕಹಿ ಸತ್ಯಗಳು ಈಗ ಇಡೀ ಮನೆಗೆ ಗೊತ್ತಾಗಿದೆ. ಇನ್ನು ನಾಮಿನೇಷನ್ ವಿಷಯಕ್ಕೆ ಬಂದ್ರೆ, ಈ ವಾರ ಡೇಂಜರ್ ಝೋನ್ ನಲ್ಲಿರುವ ಸ್ಪರ್ಧಿಗಳ ಪಟ್ಟಿ ಸಾಕಷ್ಟು ದೊಡ್ಡದಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ವಿಭಿನ್ನವಾಗಿತ್ತು. ಈ ವಾರ ಕಾವ್ಯ, ಶೈವ ಒಬ್ಬರು ಬಿಟ್ರೆ ಮನೆಯ ಉಳಿದೆಲ್ಲ ಸದಸ್ಯರು 13ನೇ ವಾರಕ್ಕೆ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಕೆಲ ಪೋಲ್ಗಳ ಪ್ರಕಾರ ಈ ಬಾರಿ ವೋಟಿಂಗ್ ನಲ್ಲಿ ದೊಡ್ಡ ಅಂತರ ಕಂಡುಬರುತ್ತಿದೆ. ಗಿಲ್ಲಿ ಮತ್ತು ರಕ್ಷಿತಾನಂತಹ ಸ್ಟ್ರಾಂಗ್ ಸ್ಪರ್ಧಿಗಳ ಮುಂದೆ ಅಶ್ವಿನಿ ಗೌಡ, ಮಾಳು, ಧ್ರುವಂತ್, ಸೂರಜ್, ರಾಶಿಕಾ ಅವರ ವೋಟ್ ಬ್ಯಾಂಕ್ ಕೊಂಚ ಕುಸಿದಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ ಪ್ರೇಕ್ಷಕರು ಈಗ ಕೇವಲ ಮನರಂಜನೆ ನೀಡುವವರನ್ನ ಮಾತ್ರ ಉಳಿಸಿಕೊಳ್ಳಲು ನಿರ್ಧರಿಸಿದ್ದಾರಂತೆ. ಹಾಗಾಗಿ ಈ ವಾರ ವೋಟಿಂಗ್ ನಲ್ಲಿ ಕೆಳಮಟ್ಟದಲ್ಲಿರುವವರಿಗೆ ಬಿಗ್ ಬಾಸ್ ಮನೆ ಬಿಡುವ ಕಾಲ ಹತ್ತಿರ ಬಂದಿದೆ. ಇದರಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಡಬಲ್ ಅಥವಾ ಟ್ರಿಪಲ್ ಎಲಿಮಿನೇಷನ್. ಹೌದು, ಭಾನುವಾರವೇ ಕಿಚ್ಚ ಸುದೀಪ್ ಅವರೇ ಹೇಳಿದಂತೆ ಈ ವಾರ ಒಬ್ಬರು ಮನೆಯಿಂದ ಆಚೆ ಹೋಗಬಹುದು ಅಥವಾ ಇಬ್ಬರು ಮನೆಯಿಂದ ಔಟ್ ಆಗಬಹುದು. ಇಲ್ಲ ಬಿಗ್ ಬಾಸ್ಗೆ ತಲೆ ಕೆಟ್ರೆ ಗುಂಪಾಗಿ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರಬಹುದು ಅಂತ. ಮನೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳಿದ್ದಾರೆ ಮತ್ತು ಫಿನಾಲೆಗೆ ಇನ್ನೂ ಕೆಲವೇ ವಾರಗಳು ಬಾಕಿ ಇದೆ. ಕಳೆದ 2 ವಾರ ಯಾರ ಮೇಲೂ ಎಲಿಮಿನೇಷನ್ ಅಸ್ತ್ರವನ್ನ ಬಿಗ್ ಬಾಸ್ ಬಳಸಿರಲಿಲ್ಲ. ಆದ್ರೆ ಇನ್ಮೇಲೆ ಬಿಗ್ ಬಾಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ. ಇನ್ಮುಂದೆ ಎಲಿಮಿನೇಷನ್ ಮೇಲೆ ಎಲಿಮಿನೇಷನ್ ನಡೆಸಲಿದ್ದಾರೆ. ಹಾಗಾದ್ರೆ ಈ ವಾರ ಯಾರು ಮನೆಯಿಂದ ಔಟ್ ಆಗಬಹುದು? ಸೋಷಿಯಲ್ ಮೀಡಿಯಾ ಟ್ರೆಂಡ್ ಪ್ರಕಾರ ಈ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆಯಿಂದ ಔಟ್ ಆಗಬಹುದು. ಮನೆಯಿಂದ ಔಟ್ ಆಗುವ ಸ್ಪರ್ಧಿಗಳ ಅಂದಾಜು ಹೆಸರು ಸ್ಪಂದನ, ಮಾಳು ಅಥವಾ ರಾಶಿಕಾ. ಇವರ ಪೈಕಿ ಕೆಲವರು ಮನೆಯಿಂದ ಔಟ್ ಆಗುವ ಸಾಧ್ಯತೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳಿಂದ ಕಂಡುಬರುತ್ತಿದೆ. ಸ್ಪಂದನ, ಮಾಳು, ರಾಶಿಕಾ ಈ ಮೂವರ ಪ್ರದರ್ಶನ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತಿದೆ. ಹಾಗಾಗಿ ಈ ಬಾರಿ ಡಬಲ್ ಅಥವಾ ಟ್ರಿಪಲ್ ಎಲಿಮಿನೇಷನ್ ಶಾಕ್ ಮನೆಯ ಸದಸ್ಯರಿಗೆ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇದು ಜಸ್ಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳಿಂದ ಬಂದಿರುವ ಅಂದಾಜು ಲೆಕ್ಕಾಚಾರ. ಇನ್ಮೇಲಿಂದ ಎಲಿಮಿನೇಷನ್ ನೋಡಲು ವೀಕೆಂಡ್ ವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಮಿಡ್ ವೀಕ್ ಎಲಿಮಿನೇಷನ್, ಮಿಡ್ ನೈಟ್ ಎಲಿಮಿನೇಷನ್ ಮಾಡಿ ಬಿಗ್ ಬಾಸ್ ಮನೆ ಸದಸ್ಯರ ಜೊತೆಗೆ ಪ್ರೇಕ್ಷಕರಿಗೂ ಬಿಗ್ ಶಾಕ್ ಕೊಡಲು ಸಿದ್ಧರಾಗಿದ್ದಾರೆ. ಬಿಗ್ ಬಾಸ್ ಮನೆ ಅನಿಶ್ಚಿತತೆಗಳ ತಾಣ. ಇಲ್ಲಿ ರಾತ್ರೋರಾತ್ರಿ ಯಾರು ಬೇಕಾದ್ರೂ ಮನೆಯಿಂದ ಔಟ್ ಆಗಬಹುದು. ಯಾರು ಬೇಕಾದ್ರೂ ಮನೆಯೊಳಗೆ ಎಂಟ್ರಿ ಕೊಟ್ಟು ಶಾಕ್ ಕೊಡಬಹುದು. ಈ ಬಾರಿ ಮಾಳು, ಸ್ಪಂದನ, ರಾಶಿಕಾ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿ ಸ್ಟ್ರಾಂಗ್ ಆಗಿ ಆಟ ಆಡಬಹುದಾ? ನಿಮ್ಮ ಪ್ರಕಾರ ಈ ವಾರ ನಾಮಿನೇಟ್ ಆದವರ ಪೈಕಿ ಯಾರು ಮನೆಯಿಂದ ಹೊರಬರಬಹುದು? ಈ ವಾರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.
ಸತ್ಯವೇನೆಂದ್ರೆ ತಿಳಿಯಲು ಡಿಸೆಂಬರ್ 27 ಮತ್ತು 28ರ ರಾತ್ರಿ 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಗಿನ ವಾರದ ಕಥೆ ಸಂಚಿಕೆಯನ್ನ ತಪ್ಪದೆ ನೋಡಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.